ಯಾವಾಗ ನೀವು ಸಿವಿಲ್ ಸರ್ವೆಂಟ್ ಆಗಿ ಜಾಯಿನ್ ಆದ್ರಿ, ಅಲ್ಲಿನ ಪಯಣವನ್ನು ಹೇಳೋದಾದ್ರೆ ಸರ್? ಸೊ ನಾನು ಅದೇ ಹೇಳಿದ್ದು 2016 ನಾನು ಫಸ್ಟ್ ಹಾಸನ್ ಪ್ರೊಬೇಷನರಿ. Okay. ಪ್ರೊಬೇಷನರಿ ಜಾಸ್ತಿ ಬೇಸಿಕಲಿ ಟ್ರೈನಿಂಗ್. ಸೊ ಒಂದು ಸ್ಟೇಷನ್ಗೆ SHO ಆಗಿ ನೇಮಕ ಮಾಡ್ತಾರೆ, ಚನ್ನರಾಯಪಟ್ಟಣ ರೂರಲ್ ಸ್ಟೇಷನ್ಗೆ ನಾನು ಇದ್ದೇನೆ. ತದನಂತರ ಅಲ್ಲಿಂದ ಮತ್ತೆ ಸೆಕೆಂಡ್ ಫೇಸ್ ಅಂತ ಇರುತ್ತದೆ ನಮಗೆ 2017 ಆಗಸ್ಟ್ ವರ್ಕ್ ಏನಿತ್ತು. ಓಕೆ. ಸೊ ಅದಾದ ನಂತರ ಸೆಪ್ಟೆಂಬರಲ್ಲಿ ನಾನು 2017 ಆ್ಯಕ್ಚುಯಲ್ ಪೋಸ್ಟಿಂಗ್ ನಮಗೆ ಸ್ಟಾರ್ಟ್ ಆಗಿದೆ. ಅದು 2017 ಫಸ್ಟ್ ಪೋಸ್ಟಿಂಗ್ ಸುರ್ಪುರ್. ಓಕೆ. ಸುರ್ಪುರ್ ವಿಭಾಗ. ಸೊ ಅದರಲ್ಲಿ ಶಾಪುರ್ ಸುರ್ಪುರ 2 ತಾಲೂಕುಗಳು, ಯಾದಗಿರಿ ಜಿಲ್ಲೆ. ಓಕೆ. ಸೊ ಇದಾಗತ್ತೆ ತುಂಬ ಅಗೇನ್ ಒಂದು ರೀತಿಯಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಪೋಸ್ಟಿಂಗ್. ಓಕೆ. ಮತ್ತೆ ಕ್ರೈಮ್ ಇದೆ ಆ ಏರಿಯಾಗಳಲ್ಲಿ. ಆ್ಯಂಡ್ ಅಗೇನ್ ಭಾಳಷ್ಟು ವಿಷಯಗಳು, ಅಂದರೆ ಫಸ್ಟ್ ಟ್ರೈನಿಂಗ್ ಆದ ನಂತರ ಫಸ್ಟ್ ಪೋಸ್ಟಿಂಗ್ ಇರೋದು ಜಾಸ್ತಿ ಜವಾಬ್ದಾರಿ ಇರ್ತದೆ, ಜಾಸ್ತಿ ವಿಷಯಗಳು ನಾವು ಕಲಿಬೇಕಾಗ್ತದೆ. ಸೊ ಹೇಗೆ ಪ್ರೊಸೀಜರ್ಸ್ ಏನಿವೆ, ಇನ್ನು ಕಾನೂನು ಪ್ರಕಾರ ಏನೇನು ನಮ್ಮ ಪವರ್ಸ್ ಇವೆ, ಏನೇನು ನಮ್ಮ ಪವರ್ಸ್ ಮೀರಿ ನಾವು ಮಾಡಬಾರದು, ಸೊ ಇಂಥವೆಲ್ಲ ನಾವು ಗೊತ್ತಾಗತ್ತೆ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನಮಗೆ. ಭಾಳಷ್ಟು ಕೇಸಸ್ಸು, ಕಾಂಪ್ಲಿಕೇಟೆಡ್ ಕೇಸಸ್ ಇತ್ತು, ಮರ್ಡರ್ ಕೇಸಸ್ ಕೆಲವು, ಆ ಥರ ಇನ್ವೆಸ್ಟಿಗೇಷನಲ್ಲಿ ತುಂಬ ನಮಗಿದೆ. ಕೆಲವು ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಇತ್ತು, ಸ್ಟೋನ್ ಪೆಲ್ಟಿಂಗು, ಆ ಥರ ಇಶ್ಯೂಸ್ ಇತ್ತು. ಸೊ ಅದೆಲ್ಲ ಓವರಾಲ್ ಆಗಿ ನಮಗೊಂದು ಬೇಸ್ ತುಂಬ ಚೆನ್ನಾಗಿ ಆಗಿದೆ ನಮಗೆ ಸುರ್ಪುರಲ್ಲಿದ್ದಾಗ. ಅಂದರೆ ಏನೇನು ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಲ್ ಇರ್ಬೋದು, ಕಾಸ್ಟ್ ಕಾನ್ಫ್ಲಿಕ್ಟ್ಸ್ ಇರ್ಬೋದು, ಅಟ್ರಾಸಿಟಿ ಕೇಸಸ್ ಇರ್ಬೋದು, ಮರ್ಡರ್ ಕೇಸಸ್ ಇರ್ಬೋದು, ರಾಬರಿ ಇರ್ಬೋದು, ಡೆಕೈಟ್ ಇರ್ಬೋದು, ಈ ಥರ ಒಂದು ಓವರ್ ಆಲ್ ಆಗಿ ಡಿಫ್ರೆಂಟ್ ಇದ್ರ ನಮ್ಮ ಪರಿಚಯ ಆಗಿದೆ. ಹೇಗೆ ಅದನ್ನು ಡೀಲ್ ಮಾಡಬೇಕು, ಏನೇನು ನಮ್ಮ ಪ್ರೊಸೀಜರ್ಸ್ ಏನಿರ್ತವೆ, ನಮ್ಮ ಸಿಬ್ಬಂದಿ ಮತ್ತೆ ಅಧಿಕಾರಿಗಳು ಅವರು ಹೇಗೆ ಜಾಗದಲ್ಲಿ ಒಂದು ಇಂಥ ಕೇಸ್ ಅಪ್ಪ ನಾನು ನೋಡಿದ್ದೇ ಇಲ್ಲ ಅನ್ನೋ ಥರದ ಅನುಭವ ಇದೆ ಸರ್? ಇವೆ ಭಾಳಷ್ಟು ಕೇಸಸ್ ಇದೆ. ನಾನು ಇನ್ನೊಂದು ಇಂಟರ್ವ್ಯೂ ಅಲ್ಲಿ ಹೇಳಿದಾಗೆ ಒಂದು ಮರ್ಡರ್ ಕೇಸ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿತ್ತು. ಒಂದು ಜಸ್ಟ್ ಅಸ್ಥಿಪಂಜರ ಮಾತ್ರ ಸಿಕ್ಕಿತ್ತು. ಒಂದು ಇದರಲ್ಲಿ ಯಾವುದು, ಅದು ನಾರಾಯಣಪುರ್ ಅಂತ ಒಂದು ಊರಿದೆ, ನಾರಾಯಣಪುರ್ ಡ್ಯಾಮ್ ಇರ್ತದೆ, ಅದು ಕೃಷ್ಣಾ ನದಿ ಮೇಲೆ. ಅಲ್ಲಿ ಒಂದು ಜಸ್ಟ್ ಒಂದು ಅಸ್ಥಿಪಂಜರ ಮಾತ್ರ ಸಿಕ್ಕಿತ್ತು. ಅದರಿಂದ ನಾವು ಮರ್ಡರ್ ಕೇಸ್ ಟ್ರೇಸ್ ಮಾಡಿದೀವಿ. ತುಂಬಾ ಇನ್ವೆಸ್ಟಿಗೇಷನ್ ತುಂಬಾ ಚೆನ್ನಾಗಾಗಿತ್ತು. ಬೇಸಿಕಲಿ ಅದು ಬಿಜಾಪುರ್, ಐ ಥಿಂಕ್ ಮುದ್ದೇಬಿಹಾಲ್ ತಾಲೂಕ ಇರ್ಬೋದು, ಮುದ್ದೇಬಿಹಾಲ್ ತಾಲೂಕಿಂದ ಬಾರ್ಡರ್ ಅದು. ಸೊ ಅಲ್ಲಿಂದ ತಂದು ಕೊಲೆ ಮಾಡಿದ್ರು ಅವನು. ಸೊ ಅಲ್ಲಿ ತುಂಬಾ ರೂರಲ್ ಸೆಟಪ್, ಅಂದ್ರೆ ಗ್ರಾಮೀಣ ಪ್ರದೇಶ ಅದು. ಪ್ಲಸ್ ಬಹಳ ಏನು CCTV ಕ್ಯಾಮ್ರಾ ಆ ತರ ಸಿಟಿಯ ತರ ಏನು ಸಿಗಲ್ಲ ನಮ್ಗೆ. ಸೊ ಓನ್ಲಿ ಅಸ್ಥಿಪಂಜರ ಮಾತ್ರ ಸಿಕ್ಕಿತ್ತು. ಒಂದು ಯಾವ್ದೊಂದು ಶರ್ಟ್ದು ಏನೋ ಒಂದು ಸಿಕ್ಕಿತ್ತು, 2 ಕ್ಲೂ ಇತ್ತು. ಆದ ನಂತರ ನಾವು ವಿಚಾರಣೆ ಮಾಡಿದಾಗ ಯಾವುದೊಂದು ಮೋಟಾರ್ ಸೈಕಲ್ ಈ ಟೈಮ್ಗೆ 3 ಜನ ಹೋಗಿ ಬಂದ್ರು ಅಂತ ಒಂದು ನಮಗೆ ಕೊಟ್ಟಿದ್ರು. ಸೊ ಅದರಿಂದ ನಾವು ಟ್ರ್ಯಾಕ್ ಮಾಡಿದೀವಿ. ಸೊ ಬೇಸಿಕಲಿ ಅವ್ರ ವೈಫ್ ಪ್ಲಾನ್ ಮಾಡಿದ್ರು, ಹಸ್ಬೆಂಡ್ ಕೊಲೆಯನ್ನು ಹೆಂಡತಿನೇ ಪ್ಲಾನ್ ಮಾಡಿ, ಅವ್ರು ಬೇರೆಯವ್ರ ಜೊತೆ ಏನೋ ಸಂಬಂಧ ಇತ್ತು. ಸೊ ಅವರಿಬ್ರು ಪ್ಲಾನ್ ಮಾಡಿ ಇವನು ಇಲ್ಲಿ ತಂದು ಕೊಲೆ ಮಾಡಿ ಇಲ್ಲಿ ಹಾಕಿ ಹೋಗಿದ್ರು. ಸೊ ಅದೊಂದು ಬಹಳ ಕಾಂಪ್ಲಿಕೇಟೆಡ್ ಕೇಸ್ ಇತ್ತು. ಸೊ ಅದು ಟ್ರ್ಯಾಕ್ ಮಾಡ್ಲಿಕ್ಕೆ ಐ ಥಿಂಕ್ 1 ತಿಂಗಳ ಮೇಲೆ ಆಗಿತ್ತೆ ನಮ್ಗೆ, ಯಾಕೆಂದ್ರೆ ಏನೂ ಕ್ಲೂ ಇರ್ಲಿಲ್ಲ. ಸೊ ಫೈನಲ್ ಆಗಿ ಯಾರು ಕೊಲೆ ಮಾಡಿದ್ರೋನೋ ಅವ್ರಿಗೋಸ್ಕರ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಕಾನ್ಸ್ಟೇಬಲ್ಸ್ ಕಾಯ್ದು, ಅವರು ಆ ಡ್ರೈವರು, ಬೇಸಿಕಲಿ ಅಕ್ಯೂಸ್ಡ್ ಡ್ರೈವರ್ ಇದ್ದ, ಒಂದು ಫಿಶ್ ಸಪ್ಲೈ ಮಾಡುವಂತ ಟ್ರಕ್ಗೆ ಡ್ರೈವರ್ ಇದ್ದ. ಸೊ ಅವನ್ ಇರ್ಲಿಲ್ಲ, ಇಲ್ಲಿ ಬಂದು ಚೆಕ್ ಮಾಡಿದ್ರೆ ಇರ್ಲಿಲ್ಲ, ಅವ್ನು ಮ್ಯಾಂಗ್ಳೂರ್ ಹೋದ 2 ವೀಕ್ಸ್. ಸೊ ನಮಗೆ ಗೊತ್ತಾಗ್ಲಿಲ್ಲ. ಮತ್ತೆ ವಾಪಸ್ ಬಂದ ನಂತರ ಅವ್ನು ಟ್ರ್ಯಾಕ್ ಮಾಡಿ ಅರೆಸ್ಟ್ ಮಾಡಿದೀವಿ. ಅಕ್ಯೂಸ್ಡ್ ಈಗ ಟ್ರಯಲ್ ನಡೀತಾ ಇದೆ. ಅಲ್ಲ, ಕಾರಣ ಏನು ಅಂತ? ಸೊ ಅದೇ ಕಾರಣ ಏನಂದ್ರೆ, ಅಕ್ಯೂಸ್ಡ್ ವಿಕ್ಟಿಮ್ ಯಾರಿದ್ದಾರೆ, ಆ ವಿಕ್ಟಿಮ್ ವೈಫ್ಗೆ ಅವನ್ಗೆ ಸಂಬಂಧ ಇತ್ತು. ಸೊ ಅವರಿಬ್ರು ಪ್ಲಾನ್ ಮಾಡಿ ಇವನು ಕೊಲೆ ಮಾಡಿದ್ರು. ಸೊ ಮುದ್ದೇಬಿಹಾಳಿಂದ ಬೈಕ್ ಮುಖಾಂತರ ಈ ಅಕ್ಯೂಸ್ಡ್, ಇನ್ನೊಬ್ಬ ಅಕ್ಯೂಸ್ಡ್ ಅಂದ್ರೆ ಅವ್ರ ಫ್ರೆಂಡ್ಸ್ ಇಬ್ರು ಇವ್ನು ತಗೊಂಡೋಗಿ ಒಂದು ಪಾರ್ಟಿ ಮಾಡೋಣ ಅಂತ ಒಂದು ಔಟ್ಸ್ಕರ್ಟ್ಸ್ಗೆ ತಗೊಂಡ್ ಬಂದು ಅಲ್ಲಿ ಒಂದು ಕಲ್ಲು ಎತ್ತಾಕಿ ಒಂದ್ ಮೇಲೆ ಆ ತರ ಕೊಲೆ ಮಾಡಿದ್ರು. ಸೊ ಬಟ್ ಅದು ಏನಾಗಿದೆ, ಅದು ತುಂಬಾ ಇಂಟೀರಿಯರ್ ಇರೋದ್ರಿಂದ ನಮ್ಗೆ ಇದೇ ಸಿಕ್ಲಿಲ್ಲ, ಶವನೇ ಸಿಕ್ಲಿಲ್ಲ. ಅಂದ್ರೆ ಕೊಲೆ ಆಗಿ ಆಲ್ಮೋಸ್ಟ್ ಒಂದು 4-5 ವೀಕ್ಸ್ ಆದ ನಂತರ ನಮ್ಗೆ ಒಂದು ಅಸ್ಥಿಪಂಜರ ಯಾರೋ
ಹ್ಮ್. ಈ ಕುರಿ ಮೇಸೆಯವರು ಯಾರೋ ನೋಡ್ಕೊಂಡು ನಮಗೆ ಹೇಳಿದ್ರು, ಸರ್ ಈ ತರ ಒಂದು ಅಸ್ಥಿಪಂಜರ ಸಿಕ್ಕಿ. ಆವಾಗ Okay. ನಾವು ಕೇಸ್ ತಗೊಂಡು ಹ್ಮ್ ಇದರಲ್ಲಿ ಆ ಅಸ್ಥಿಪಂಜರದಲ್ಲಿ ಐ ಥಿಂಕ್ ಇದು ಸ್ಕಲ್ಲು ಯಾವ್ದೊಂದು ಕ್ರಶ್ ಆಗಿದೆ. ಓಕೆ ಓಕೆ ಓಕೆ. ಸೊ ಮಾಮೂಲಿ ನಾರ್ಮಲ್ ಆಗಿ ಫ್ಲೆಶ್ ಇದೆಲ್ಲ ಏನಂತಾರೆ ಪ್ರಾಣಿಗಳು ಮಾಡ್ಬಿಡ್ತವೆ, ತಿನ್ಬಿಡ್ತವೆ. ಓಕೆ ಸೊ ಬಟ್ ಸ್ಕಲ್ ಅಥವಾ ಈ ಬೋನ್ಸ್ಗೆ ಏನಾದ್ರು ಆಗಿದೆ, ಬೇಸಿಕಲಿ ಸಮ್ ಇಂಜುರಿ ಇದೆ ಅಂತ. ಓಕೆ ಓಕೆ. ಸೊ ಅಲ್ಲಿಂದ ನಾವು ಮರ್ಡರ್ ಕೇಸ್ ತಗೊಂಡು ಹ್ಮ್ ಅದರಿಂದ ನಾವು ಪತ್ತೆ ಮಾಡಿದ್ವಿ. ಓಕೆ ತುಂಬಾ ಕಾಂಪ್ಲಿಕೇಟೆಡ್ ಕೇಸು, ತುಂಬಾ ಓಕೆ. ಒಳ್ಳೆ ಕೇಸು. ಹ್ಮ್. ಬಹಳಷ್ಟಿವೆ. ಒಂದು 2 year old ಗರ್ಲ್ನು ಕೊಲೆ ಮಾಡಿದ್ರು, ಓಕೆ. ತಂದೆನೇ ಕೊಲೆ ಮಾಡಿದ್ದ. ಅಯ್ಯೋ ಅಯ್ಯೋ. ಸೊ ಅದೊಂದು ತುಂಬಾ ನಮಗೆ ಹ್ಮ್ ಕಾಂಪ್ಲಿಕೇಟೆಡ್ ಕೇಸ್ ಆಗಿತ್ತು. ಹ್ಮ್. ಸೊ ಈ ತರ ಕೇಸಸ್ ಬಹಳಷ್ಟಿತ್ತು Okay. ಸುರ್ಪುರಲ್ಲಿ, ಸುರ್ಪುರ್ ಶಾಪುರಲ್ಲಿ. ಮುಂದಿನ ಸುರ್ಪುರ್ ಶಾಪುರ ಆದ ನಂತರ ಒಂದು 8 months ಇಲ್ಲಿ ಇದ್ದೀನಿ, ಹ್ಮ್. ಬ್ಯಾಂಗ್ಳೂರು ಚೀಫ್ ಆಫೀಸ್ ಅಲ್ಲಿ ಇದ್ದೀನಿ. ಓಕೆ. ಅದಾದ ನಂತರ ಫಸ್ಟ್ ಪೋಸ್ಟಿಂಗ್ ನಂದು SP ಮಂಡ್ಯ, Okay. SP ಆಗಿ. ಹ್ಮ್. ಸೊ